ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಅರ್ಧ ಕಪ್ ಗೋಧಿ ಹಿಟ್ಟು ಮತ್ತು ಆಲೂಗೆಡ್ಡೆಯಲ್ಲಿ ಸಮೋಸಾಗಿನ್ನ ತುಂಬ ರುಚಿಯಾದ 2 ಹೊಸ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನು ನಾದೋದು ಬೇಡ ಮತ್ತು ಲಟ್ಸೋದು ಕೂಡ ಬೇಡ. ದಿಢೀರಾಗಿ ಕಡಿಮೆ ಸಮಯದಲ್ಲಿ ಈ ಸ್ನ್ಯಾಕ್ಸ್ ಮಾಡ್ಕೋಬಹುದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ 2 ಹೊಸ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ 1 ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, 2 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ. ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಈರುಳ್ಳಿ ಬೇಗ ಬಣ್ಣ ಬದಲಾಗುತ್ತೆ ಅಂತಷ್ಟೇ. ಯಾವಾಗ ಈರುಳ್ಳಿ ಬಣ್ಣ ಬದಲಾಗುತ್ತೆ ಆವಾಗ 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಬೇಯಿಸಿರುವಂಥ ಮತ್ತು ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಮೀಡಿಯಂ ಸೈಜ್ ಆಲೂಗೆಡ್ಡೆನ ನೀರಿನಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ 3 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕೊಳ್ಳಿ. ಚಾಟ್ ಮಸಾಲ ಪುಡಿ ಹಾಕೋದ್ರಿಂದ ಈ ಆಲೂಗೆಡ್ಡೆ ಮಿಶ್ರಣ ಇನ್ನೂ ರುಚಿಯಾಗಿರುತ್ತೆ. ಇದ್ರೆ ಉಪಯೋಗಿಸಿ, ಇಲ್ಲ ಅಂತಂದರೆ 1 ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಕೂಡ ಉಪಯೋಗಿಸಬಹುದು. ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ಈ ಮಿಶ್ರಣನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ. ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದರೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಟೀ ಸ್ಪೂನಷ್ಟು ಓಂಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ಳಿ. ಆವಾಗ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ. ನಂತರ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಅಜ್ವೈನ್ ಅಥವಾ ಓಂಕಾಳು ಇದ್ದರೆ ಉಪಯೋಗಿಸಿ, ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಇಲ್ಲ ಅಂತಂದರೆ ತೊಂದರೆ ಇಲ್ಲ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ಉಪಯೋಗಿಸಬಹುದು. ಈಗ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಕಲಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ. ದೋಸೆ ಹಿಟ್ಟಿರುತ್ತೆ ನೋಡಿ, ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಳ್ಳಿ. ಈಗ ಕೈಯಲ್ಲಿ ಕೂಡ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ, ಆವಾಗ ಗಂಟ್ಗಳೇನೂ ಇರೋದಿಲ್ಲ ಅಂತಷ್ಟೇ. ಈಗ ನೋಡಿ, ಗೋಧಿ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ. ಕೇವಲ 1 ನಿಮಿಷದಲ್ಲಿ ಈ ರೀತಿ ಗೋಧಿ ಹಿಟ್ಟಿನ ಮಿಶ್ರಣ ರೆಡಿ ಮಾಡಿಟ್ಕೋಬಹುದು. ಹಾಗೆ ಆಲೂಗೆಡ್ಡೆ ಮಿಶ್ರಣ ಕೂಡ ತಣ್ಣಗಾಗಿದೆ. ಈ ಆಲೂಗೆಡ್ಡೆ ಮಿಶ್ರಣ ತಣ್ಣಗಾದ ನಂತರ ಈ ರೀತಿ ಅಂಗೈ ಮೇಲೆ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ಅಂದರೆ ಸಮೋಸ ಯಾವ ರೀತಿ ಇರುತ್ತೆ ಆ ರೀತಿ ಮಾಡಿಟ್ಕೊಂಡಿದ್ದೀನಿ. ನೀವಿಲ್ಲಿ ರೌಂಡ್ ಶೇಪಲ್ಲಿ ಕೂಡ ಮಾಡಿಟ್ಕೋಬಹುದು. ಇದೇ ರೀತಿ ಟ್ರಯಾಂಗಲ್ ಶೇಪಲ್ಲೇ ಮಾಡಿಟ್ಕೋಬೇಕು ಅಂತೇನಿಲ್ಲ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಈ ಆಲೂಗೆಡ್ಡೆ ಮಿಶ್ರಣ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. 2ನೇ ಸ್ನ್ಯಾಕ್ಸ್ ಮಾಡಲಿಕ್ಕೆ ಉಪಯೋಗಿಸಬಹುದು. ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರಕ್ಕೆ 4 ಬ್ರೆಡ್ ಪೀಸ್ಗಳನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೀವಿಲ್ಲಿ ಮೈದಾ ಹಿಟ್ಟಿನ ಬ್ರೆಡ್ ಪೀಸಸ್ಗಳನ್ನೇ ಉಪಯೋಗಿಸಬೇಕು ಅಂತೇನಿಲ್ಲ. ಗೋಧಿ ಹಿಟ್ಟಿನ ಬ್ರೆಡ್ ಪೀಸಸ್ಗಳಿದ್ರೆ ಅದನ್ನೇ ಉಪಯೋಗಿಸಬಹುದು. ಈಗ ಒಂದ್ಸರಿ ಪುಡಿ ಮಾಡಿಟ್ಕೊಳ್ಳಿ. ಪುಡಿ ಮಾಡಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ, ಈ ರೀತಿ ಪುಡಿ ಮಾಡಿಟ್ಕೊಂಡೆ ಸಾಕು. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಬ್ರೆಡ್ ಪುಡಿನ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಉಳಿದಿರುವಂಥ ಬ್ರೆಡ್ ಪುಡಿನ ನಂತರ ಉಪಯೋಗಿಸಬಹುದು. ಈಗ ಒಂದು ಆಲೂಗೆಡ್ಡೆ ಪೀಸ್ನ ಈ ರೀತಿ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿಟ್ಕೊಳ್ಳಿ. ಆದಷ್ಟು ನೀಟಾಗಿ ಡಿಪ್ ಮಾಡಿಟ್ಕೊಳ್ಳಿ. ನಂತರ ಅಷ್ಟೇ ಈ ರೀತಿ ಬ್ರೆಡ್ ಪುಡಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬ್ರೆಡ್ ಪುಡಿನ ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ. ಆವಾಗ ಸ್ನ್ಯಾಕ್ಸ್ಗೆ ಬ್ರೆಡ್ ಪುಡಿ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಮತ್ತು ಈ ಸ್ನ್ಯಾಕ್ಸ್ ಕೂಡ ತುಂಬ ಗರಿಗರಿಯಾಗಿರುತ್ತೆ ಅಂತಷ್ಟೇ. ಈಗ ನೋಡಿ, ಎಲ್ಲ ಕಡೆ ಗೋಧಿ ಹಿಟ್ಟು ಮತ್ತು ಬ್ರೆಡ್ ಪುಡಿ ಚೆನ್ನಾಗಿ ಅಂಟ್ಕೊಂಡಿದೆ. ಇದೇ ರೀತಿ ಮತ್ತೊಂದು ಸ್ನ್ಯಾಕ್ಸ್ನು ಕೂಡ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗೋಧಿ ಹಿಟ್ಟಿನ ಮಿಶ್ರಣ ಸ್ನ್ಯಾಕ್ಸಲ್ಲಿ ಎಲ್ಲ ಕಡೆ ಹರಡ್ಕೊಂಡಿರಬೇಕು. ನಂತರ ಅಷ್ಟೇ ಬ್ರೆಡ್ ಪುಡಿಯಲ್ಲಿ ಹೊರಡಿಸಿಟ್ಕೊಳ್ಳಿ. ಹಾಗೆ ಈ ಬ್ರೆಡ್ ಪುಡಿ ಉಪಯೋಗಿಸೋದ್ರಿಂದ ಸ್ನ್ಯಾಕ್ಸ್ ತುಂಬ ಗರಿಗರಿಯಾಗಿರುತ್ತೆ. ಬ್ರೆಡ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ 2ನೇ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬಹುದು. ಈಗ ನೋಡಿ, ನೀಟಾಗಿ ಬ್ರೆಡ್ ಪುಡಿನ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಈ ಸ್ನ್ಯಾಕ್ಸ್ಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಸ್ನ್ಯಾಕ್ಸ್ಗಳನ್ನ ಎಣ್ಣೆಗೆ ಹಾಕೊಳ್ಳಿ. ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ನ್ಯಾಕ್ಸ್ ಫ್ರೈ ಆಗ್ತಾ ಇದೆ. ಯಾವಾಗ ಈ ಸ್ನ್ಯಾಕ್ಸ್ 2 ಬದಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಆವಾಗಷ್ಟೇ ಹೊರಗಡೆ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಕಡಿಮೆ ಎಣ್ಣೆ ಉಪಯೋಗಿಸ್ಕೊಂಡು ಶಾಲೋ ಫ್ರೈ ಮಾಡಿಟ್ಕೊಂಡಿದ್ದೀನಿ. ನೀವಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಎಣ್ಣೆ ಉಪಯೋಗಿಸಬಹುದು. ಯಾವಾಗ ಈ ಸ್ನ್ಯಾಕ್ಸ್ 2 ಬದಿ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ. ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಈ ಸ್ನ್ಯಾಕ್ಸ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೊಮ್ಯಾಟೊ ಕೆಚಪ್ಪಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಟೊಮ್ಯಾಟೊ ಕೆಚಪ್ ಉಪಯೋಗಿಸಿ, ಬೇಡ ಅಂತಂದರೆ ಹಾಗೆ ಕೂಡ ತಿನ್ನಬಹುದು, ತುಂಬ ರುಚಿಯಾಗಿರುತ್ತೆ.
ಈಗ ನೋಡಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದೇ ರೀತಿ ಎರಡನೇ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಉಳಿದಿರುವಂಥ ಆಲೂಗೆಡ್ಡೆ ಮಿಶ್ರಣದಲ್ಲಿ ಉಂಡೆಗಳನ್ನ ಕಟ್ಟಿಟ್ಕೊಳ್ಳಿ. ತುಂಬ ದಪ್ಪನಾಗಿ ಉಂಡೆ ಇರೋದು ಬೇಡ, ಈ ರೀತಿ ಮೀಡಿಯಂ ಸೈಜಲ್ಲಿ ಉಂಡೆಗಳನ್ನ ಕಟ್ಟಿಟ್ಕೊಳ್ಳಿ. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆನ ಎತ್ತಿಟ್ಕೊಂಡಿದ್ದೀನಿ. ಆವಾಗ ಬ್ರೆಡ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಅಂತಷ್ಟೇ. ಈಗ ಒಂದೊಂದೇ ಆಲೂಗೆಡ್ಡೆ ಉಂಡೆಗಳನ್ನ ಈ ರೀತಿ ಉಳಿದಿರುವಂಥ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸಣ್ಣ ರವೆಯಲ್ಲಿ ನಿಧಾನಕ್ಕೆ ರೋಲ್ ಮಾಡಿಟ್ಕೊಳ್ಳಿ. ಹಾಗೆ ಕೈಯಲ್ಲಿ ಒಂದ್ಸರಿ ಪ್ರೆಸ್ ಮಾಡಿಟ್ಕೊಳ್ಳಿ, ಆವಾಗ ರವೆ ಚೆನ್ನಾಗಿ ಅಂಟುತ್ತೆ. ಇದೇ ರೀತಿ ಉಳಿದಿರುವಂಥ ಆಲೂಗೆಡ್ಡೆ ಉಂಡೆಗಳನ್ನ ಈ ರೀತಿ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿಟ್ಕೊಳ್ಳಿ. ನಂತರ ಅಷ್ಟೇ ರವೆ ಮಿಶ್ರಣದಲ್ಲಿ ರೋಲ್ ಮಾಡಿಟ್ಕೊಳ್ಳಿ. ಹಾಗೆ ಒಂದ್ಸರಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ. ಈಗ ಅಪ್ಪಂ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಯಾವಾಗ ಎಣ್ಣೆ ಬಿಸಿಯಾಗಿರುತ್ತೆ ಆವಾಗಷ್ಟೇ ಒಂದೊಂದೇ ಉಂಡೆಗಳನ್ನ ಹಾಕೊಂಡಿದ್ದೀನಿ. ಹಾಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ, ಆವಾಗ ಎರಡೂ ಬದಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತಷ್ಟೇ. ಈ ರೀತಿ ಅಪ್ಪಂ ಪ್ಯಾನ್ ಉಪಯೋಗಿಸೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಸ್ನ್ಯಾಕ್ಸ್ ಸುತ್ತ ಚೆನ್ನಾಗಿ ಫ್ರೈ ಆಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ. ಈಗ ಈ ಫ್ರೈ ಮಾಡಿರುವಂಥ ಸ್ನ್ಯಾಕ್ಸ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ನ್ಯಾಕ್ಸ್ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಸುಲಭವಾಗಿ ಈ ಸ್ನ್ಯಾಕ್ಸ್ ಮಾಡ್ಕೋಬಹುದು. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟು ಮತ್ತು ಆಲೂಗೆಡ್ಡೆಯಲ್ಲಿ 2 ಹೊಸ ಸ್ನ್ಯಾಕ್ಸ್ ಯಾವ ರೀತಿ ಮಾಡ್ತೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.